ನಾನು ಈ ವರ್ಡನ್ನು ಯೂಸ್ ಮಾಡ್ತೇನೆ ಅಂತ ಹೇಳ್ಕೊಂಡು ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕತ್ತೆ ಥರ ದುಡಿದ್ರೆ ಮಾತ್ರ ನಮಗೆ ಹಣ ಬರುವುದು. ತಿಂಗಳಿಗೆ ಒಂದು ಸಲ ಮಾತ್ರ ನಮಗೆ ಪೇಮೆಂಟ್ ಅಂತ ಹೇಳ್ಕೊಂಡು ಬರುತ್ತೆ. ಬಿಸ್ನೆಸ್ ಮಾಡುವವರಿಗೆ ಏನಂತ ಹೇಳಿದರೆ ಪ್ರತಿದಿನ ಹಣ ಬರ್ತಾ ಇರುತ್ತೆ. ನಮಗೆ ಹಾಗಲ್ಲ, ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಹಣ ಬರುತ್ತೆ. ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹಣ ವಶೀಕರಣ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ಇವತ್ತಿನ ವಿಡಿಯೋ ಫೇಲ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿದರೆ ಉಂಟಲ್ಲ, ಒಂದು ವೇಳೆ ನಿಮಗೆ ಹಣ ವಶೀಕರಣ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನನ್ನ ನಂಬರ್ ಬೇಕಾದರೆ ಕೊಡ್ತೇನೆ. ನೀವು ನನಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಹೇಳಿ, ನಾನು ನೀನು ಹೇಳಿದ ಹಾಗೆ ಮಾಡಿದ್ದೇನೆ, ನಂದು ಹಣ ವಶೀಕರಣ ಆಗಲಿಲ್ಲ ಅಂತ ಹೇಳ್ಕೊಂಡು. ಆದ್ದರಿಂದ ನಾನು ಯಾವ ಕ್ರಮದಲ್ಲಿ ಹೇಳಿಕೊಡ್ತೇನೆ ನೋಡಿ, ಅದೇ ಕ್ರಮದಲ್ಲಿ ನೀವು ಮಾಡಬೇಕು. ಒಂದು ಚೂರು ಆಚೆ ಈಚೆ ಆದರೂ ಕೂಡ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ ಕೂಡ ನಿಮಗೆ ಹಣ ವಶೀಕರಣ ಮಾಡಲಿಕ್ಕೆ ಆಗಲಿಲ್ಲ. ನಾನು ಲಕ್ಷಗಟ್ಟಲೆ ತಿಂಗಳಲ್ಲಿ ದುಡಿತೇನೆ, ಆದರೆ ಹಣ ಬರ್ತಾ ಉಂಟು, ಆದರೆ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ. ಹೇಗೆ ಹಣ ಬರುತ್ತೆ ನೋಡಿ, ಅದೇ ರೀತಿಯಲ್ಲಿ ಹಣ ಹೋಗ್ತದೆ ಅಂತ ಹೇಳ್ಕೊಂಡು ಯಾರ ಮನಸ್ಸಿನಲ್ಲಿ ಉಂಟು ನೋಡಿ, ಅವರಿಗೆಲ್ಲರಿಗೂ ಕೂಡ ಇವತ್ತು ನಾನು ಹಣವನ್ನು ಹೇಗೆ ನಿಮ್ಮ ವಶೀಕರಣದಲ್ಲಿ ಇಟ್ಕೊಳ್ಳೋದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ದಯವಿಟ್ಟು ನಾನು ಹೇಳಿದ ರೀತಿಯಲ್ಲೇ ಮಾಡಿ. ನೀವು ಮೊದಲು ಮಾಡಬೇಕಾದ ಕೆಲಸ ಯಾವುದು ಅಂತ ಹೇಳಿದರೆ, ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ ತಗೊಳ್ಬೇಕು. ಬ್ಲೌಸ್ ಪೀಸ್ ಅಂತ ಹೇಳ್ಕೊಂಡಿಲ್ಲ, ನೀವು ಒಂದು ವೇಳೆ ಯೂಸ್ ಮಾಡದೇ ಇರುವ ಕೆಂಪು ಬಟ್ಟೆ ನಿಮ್ಮ ಹತ್ರ ಉಂಟು ಅಂತ ಹೇಳ್ಕೊಂಡು, ಆದರೆ ನೀವು ಯೂಸೇ ಮಾಡಲಿಲ್ಲ ಅಂತ ಹೇಳ್ಕೊಂಡಾದರೆ ಆ ಬಟ್ಟೆಯನ್ನು ಕೂಡ ಯೂಸ್ ಮಾಡಬಹುದು. ಏನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿಯಲ್ಲಿ ಕೆಂಪು ಬಟ್ಟೆಯನ್ನು ತಗೊಳ್ಳಿ. ನಮಗೆ ಅಂದರೆ ವಿಡಿಯೋದಲ್ಲಿ ಇದು ಏನಾಗ್ತದೆ ಅಂತ ಹೇಳಿದರೆ ಪಿಂಕ್ ಕಲರಲ್ಲಿ ಕಾಣಿಸ್ತಾ ಉಂಟು, ಆದರೆ ಇದು ನಿಜವಾಗಿ ಕೆಂಪು ಬಣ್ಣದ ಬಟ್ಟೆ, ಆಯಿತಾ. ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಶುದ್ಧವಾದ ಜಾಗದಲ್ಲಿ ಹಾಸಬೇಕು. ನಾನು ನೋಡಿ ಇಲ್ಲಿ ಎಂತ ಮಾಡಿದ್ದೇನೆ ಅಂತ ಹೇಳಿದರೆ ಟೇಬಲ್ ಮೇಲೆ ಹಾಕಿದ್ದೇನೆ, ಅಂದರೆ ಟಿಪಾಯಿ ಮೇಲೆ ಹಾಕಿದ್ದೇನೆ. ಇದರಲ್ಲಿ ನಾವು ಯಾವುದು ಕೂಡ ನಾನ್ ವೆಜ್ ಎಲ್ಲ ತಿನ್ನೋದಾಗಲಿ ಬೇರೆ ಯಾವುದು ಕೂಡ ಯೂಸ್ ಮಾಡ್ತಾ ಇಲ್ಲ. ನಾನ್ ವೆಜ್ ತಿನ್ನುವಂತಹ ಟೇಬಲಲ್ಲಿ ಇಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ದೇವರಿಗೆ ಮಾಡ್ತಾ ಇರೋದಲ್ವಾ ಹಣ, ಅಂದರೆ ಲಕ್ಷ್ಮಿಯ ವಶೀಕರಣ ಮಾಡ್ತಾ ಇರೋದಲ್ವಾ. ಆದ್ದರಿಂದ ನಾನ್ ವೆಜ್ ತಿನ್ನುವ ಟೇಬಲ್ನಲ್ಲಿ ಇಡಬೇಡಿ. ಇಲ್ಲ, ನಿಮಗೆ ಇದು ಟೇಬಲೇ ಇಲ್ಲ ಅಂತ ಹೇಳ್ಕೊಂಡಾದರೆ ಒಂದು ಮಣೆಯ ಮೇಲೆ ಬೇಕಾದರೆ ಮಾಡಬಹುದು. ಇಲ್ಲ ಅಂತ ಹೇಳಿದರೆ ನೆಲವನ್ನು ಉಂಟಲ್ಲ, ಸ್ವಲ್ಪ ಗಂಜಲ ಹಾಕಿ ಚಂದ ಮಾಡಿ ಶುದ್ಧ ಮಾಡಿ ಒರೆಸಿ ಅಲ್ಲಿ ಬೇಕಾದರೆ ಮಾಡಬಹುದು. ನೋಡಿ, ಮೊದಲಿಗೆ ಉಂಟಲ್ಲ 2 ವೀಳ್ಯದೆಲೆ ತಗೊಳ್ಬೇಕು. ನೀವು ಈ ರೀತಿಯಲ್ಲಿ 2 ವೀಳ್ಯದೆಲೆ ನಾನು ತೊಳೆದು ಚಂದ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೇನೆ. ಈ ರೀತಿಯ 2 ವೀಳ್ಯದೆಲೆ ತಗೊಳ್ಳಿ. ತೊಟ್ಟು ಕೂಡ ಇರುವಂತಹದ್ದೇ ವೀಳ್ಯದೆಲೆ ತಗೊಳ್ಳಿ, ಮತ್ತು ಮುರಿದಿರುವಂಥದ್ದೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿಯಲ್ಲಿ ಇರಬೇಕು, ಚೆನ್ನಾಗಿರಬೇಕು. ಎಲ್ಲಿ ಕೂಡ ಕಟ್ಟಾಗಿರೋದು ಮುರಿದಿರೋದು ಅದೆಲ್ಲ ಆಗಿರಬಾರ್ದು. ಆಮೇಲೆ 2ನೇ ವಸ್ತು ಯಾವುದು ಅಂತ ಹೇಳಿದರೆ, ನಮಗೆ ಇಲ್ಲಿ ಅಡಿಕೆ ಬೇಕು. ನಾನು ಅಡಿಕೆ ಉಂಟಲ್ಲ, ಇದು ಅಂದರೆ ಕಟ್ ಮಾಡಿರುವ ಅಡಿಕೆಯನ್ನೇ ತಗೊಂಡಿದ್ದೇನೆ. ನೀವು ಕೂಡ ಹಾಗೆ ಇಡೀ ಅಡಿಕೆ ತಗೊಳ್ಳುವಾಗತ್ತೇ ಇಲ್ಲ, ಈ ರೀತಿ ಕಟ್ಟಾಗಿರುವ ಅಡಿಕೆಯನ್ನು ಕೂಡ ತಗೊಳ್ಬೋದು. ನೋಡಿ, ನಮಗೆ 3ನೇ ವಸ್ತು ಯಾವುದು ಬೇಕು ಅಂತ ಹೇಳಿದರೆ ಕುಂಕುಮ ಬೇಕು. ನೀವು ಕುಂಕುಮವನ್ನು ಯಾವ ರೀತಿಯಲ್ಲಿ ತಗೊಳ್ಳಿ ಅಂತ ಹೇಳಿದರೆ, ಆದಷ್ಟು ಕ್ಷೇತ್ರಗಳದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗ್ತೀರಾ ನೋಡಿ, ನಿಮಗೆ ತುಂಬ ಇಷ್ಟವಾದ ದೇವಸ್ಥಾನ ಆಗಲಿ ಕ್ಷೇತ್ರ ಆಗಲಿ ಅಂತಹದ್ದು ದೇವಸ್ಥಾನದ್ದು ಕುಂಕುಮ ತಗೊಳ್ಳಿ. ಯಾಕಂತ ಹೇಳಿದರೆ ಇದಕ್ಕೆ ಉಂಟಲ್ಲ ನಿಮಗೆ ಮೇಯ್ನ್ ಬೇಕಾಗಿದ್ದು ಕುಂಕುಮ, ಆಯಿತಾ. ಆದ್ದರಿಂದ ಸ್ವಲ್ಪ ದೇವರದ್ದು ಮೇಲೆ ಭಯ ಇರಲಿ ಅಂತ ಹೇಳೋದಕ್ಕೋಸ್ಕರ ನಾನು ಕುಂಕುಮವನ್ನು ತಗೊಳ್ಳಿ. ಅದು ಕೂಡ ನೀವು ಅಂಗಡಿಯಿಂದ ತರುವ ಕುಂಕುಮ ಅಲ್ಲ, ಯಾವುದಾದ್ರೂ ಕ್ಷೇತ್ರದ್ದು ಅಥವಾ ದೇವಸ್ಥಾನದ್ದೇ ಆಗಿರಬೇಕು. ನಾನು ಇಲ್ಲಿ ಭ್ರಮರಾಂಬ ದೇವಸ್ಥಾನದ್ದು ತಗೊಂಡಿದ್ದೇನೆ. ಮುಡುಕು ತೊರೆದು ಭ್ರಮರಾಂಬ ದೇವಸ್ಥಾನದ ಕುಂಕುಮವನ್ನು ತಂದು ಇಟ್ಕೊಂಡಿದ್ದೇನೆ. ನೋಡಿ, ಪರ್ಫ್ಯೂಮ್ ಬೇಕಾಗುತ್ತೆ. ಪರ್ಫ್ಯೂಮ್ ಯಾಕೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ, ನಾನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆ ಪರ್ಫ್ಯೂಮ್ ಬೇಕು ಅಂತ ಹೇಳ್ಕೊಂಡು. ನೀವು ಯಾವ ಬೇಕಾದರೂ ಕಂಪನಿದು ಪರ್ಫ್ಯೂಮ್ ಯೂಸ್ ಮಾಡಿ, ಇದೇದಾಗಬೇಕು ಅದೇ ಆಗಬೇಕು ಅಂತ ಹೇಳ್ಕೊಂಡಿಲ್ಲ, ಯಾವುದಾದ್ರೂ ಕೂಡ ಪರವಾಗಿಲ್ಲ. ಆಮೇಲೆ ಬೇಕಾಗಿದ್ದು ಒಂದು ಬಾಕ್ಸ್, ಆಯಿತಾ. ನಿಮ್ಮ ಹತ್ರ ಬಾಕ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಇದು ನಾನುಂಟಲ್ಲ ಕುಬೇರ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಕುಬೇರ ಬಾಕ್ಸ್ ಅಂತ ಹೇಳಿದರೆ ಅಂದರೆ ಈ ರೀತಿಯಲ್ಲಿ ಇರ್ತದೆ ನೋಡಿ, ಈ ರೀತಿಯಲ್ಲಿ ಸಿಗ್ತದೆ ನಿಮಗೆ ಕುಬೇರ ಬಾಕ್ಸ್. ನಿಮಗೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ. ನಾನು ಅಂದರೆ ಇಲ್ಲಿ 2 ಆನೆ ಇರುವುದು ಕುಬೇರ ಬಾಕ್ಸ್ ತೊಗೊಂಡಿದ್ದೇನೆ. ಯಾಕಂತ ಹೇಳಿದರೆ ಇದು ಉಂಟಲ್ಲ ಮಹಾಲಕ್ಷ್ಮಿಯ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ಸೊಂಡಿಲು ಎತ್ತಿರುವ ಆನೆ ಉಂಟಲ್ಲ ಮಹಾಲಕ್ಷ್ಮಿಯ ಸ್ವರೂಪ ಅಂತ. ಆ ಕಾರಣಕ್ಕೆ ನಾನು ಇದು ಬಾಕ್ಸನ್ನೇ ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಬಾಕ್ಸ್ ಇಲ್ಲ ಅಂತ ಹೇಳಿದರೆ, ಕುಬೇರ ಬಾಕ್ಸ್ ಇಲ್ಲ ಅಂತ ಹೇಳಿದರೆ, ನಿಮಗೆ ಮರದ ಬಾಕ್ಸ್ ಯಾವುದಾದ್ರೂ ಕೂಡ ಪರವಾಗಿಲ್ಲ. ಮರದ ಬಾಕ್ಸ್ ಕೂಡ ಇಲ್ಲ ಅಂತ ಹೇಳಿದರೆ ಚಿನ್ನದ ಅಂಗಡಿಯಲ್ಲಿ ಬಾಕ್ಸ್ ಕೊಡ್ತಾರೆ ನೋಡಿ, ಚಿನ್ನದ ಅಂಗಡಿ ಚಿನ್ನ ತಗೊಳ್ಳುವಾಗ ಆ ಬಾಕ್ಸ್ ಆದರೂ ಕೂಡ ಪರವಾಗಿಲ್ಲ. ಅದರ ನಂತರ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಅರಶಿನ ಬಣ್ಣದ ದಾರ, ಆಯಿತಾ. ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಬಿಳಿ ಬಣ್ಣದ ದಾರ ತಗೊಂಡು ಅದಕ್ಕೆ ಅರಶಿನ ಬಣ್ಣವನ್ನು ಅಂದರೆ ಅರಶಿನವನ್ನು ಹಚ್ಚಿದ್ದೇನೆ. ನೀವು ಈ ರೀತಿ ಅಂದರೆ ಹಸಿ ದಾರವನ್ನು ಬೇಕಾದರೆ ಅರಶಿನ ಹಚ್ಚಿ ಇದು ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ ಅರಶಿನ ದಾರ ಉಂಟು ಅಂತ ಹೇಳಿದರೆ ಅದಾದರೂ ಕೂಡ ಪರವಾಗಿಲ್ಲ. ಇವಾಗ ಅದರ ನಂತರ ಮುಖ್ಯವಾಗಿ ಬೇಕಾಗಿದ್ದು ಯಾವುದು ಅಂತ ಹೇಳಿದರೆ ಹಣ ವಶೀಕರಣ ಮಾಡಲಿಕ್ಕೆ
ಹಣವೇ ಇಲ್ಲದಿದ್ದರೆ ಹಣ ವಶೀಕರಣ ಮಾಡಲಿಕ್ಕಾಗುತ್ತಾ? ಆಗೋದಿಲ್ಲ. ಆದ್ದರಿಂದ ಫಸ್ಟು ನೀವು ಹಣ ಬೇಕು. ನೀವು ಏನು ಮಾಡಬೇಕು, ನಾನು ಹೇಳಿದ ಹಾಗೆ ಮಾಡಿದರೆ ಮಾತ್ರ ನಿಮ್ಮ ಹತ್ರ ಹಣ ವಶೀಕರಣ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಆವಾಗನೇ ಹೇಳಿದ್ದೇನೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಯಾವುದೇ, ನಾನು ಹುಣ್ಣಿಮೆಯಲ್ಲಿ ಮಾಡಲಿಕ್ಕೆ ಹೇಳಿದ್ದೇನೆ, ಇದು ಹುಣ್ಣಿಮೆಯಲ್ಲಿ ಮಾಡುವ ಇದು ಅಗತ್ಯ ಇಲ್ಲ. ನೀವು ನಿಮಗೆ ಪೇಮೆಂಟ್ ಬಂದ ಕೂಡಲೇ ಈ ಕೆಲಸವನ್ನು ಕೂಡ ಮಾಡ್ಬೋದು. ಹುಣ್ಣಿಮೆ ತನಕ ಕಾಯುವ ಅಗತ್ಯ ಇಲ್ಲ. ಅದರ ನಂತರ ಬೇಕಾದ ವಸ್ತು ಯಾವುದು ಅಂತ ಹೇಳಿದರೆ ಹೂವು, ಆಯಿತಾ? ಕೆಂಪು ಹೂವು. ಕೆಂಪು ಹೂವು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇಲ್ಲಿಂದ ನಾನು ಗುಲಾಬಿ ಅಂದರೆ ರೋಸನ್ನು ತೊಗೊಂಡಿದ್ದೇನೆ. ನೀವು ಯಾವುದೇ ಕೆಂಪು ಬಣ್ಣದ ಹೂವನ್ನು ತೊಗೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಕೆಂಪು ಬಣ್ಣದ ಹೂ ಇಲ್ಲ ಅಂತ ಹೇಳಿದರೆ ಮಲ್ಲಿಗೆ ಹೂ ಆದರೂ ಕೂಡ ನಡೆಯುತ್ತೆ. ಅಂದರೆ ಮಲ್ಲಿಗೆ ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಕೆಂಪು ಹೂ ಸಿಕ್ಕಿದರೆ ಕೆಂಪು ಹೂವನ್ನೇ ಯೂಸ್ ಮಾಡಿ. ಒಂದು ವೇಳೆ ಕೆಂಪು ಹೂ ಇಲ್ಲ ಅಂತ ಹೇಳಿದರೆ ಮಾತ್ರ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಮಲ್ಲಿಗೆಯನ್ನು ಯೂಸ್ ಮಾಡ್ಬೋದು. ಮತ್ತು ಅರಶಿನ ಬಣ್ಣದ ಹೂವನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅರಶಿನ ಬಣ್ಣ ಉಂಟಲ್ಲ, ಶ್ರೀಮನ್ನಾರಾಯಣಿಗೆ ಇಷ್ಟ. ಅಂದರೆ ಮಹಾಲಕ್ಷ್ಮಿಯ ಗಂಡ ಶ್ರೀಮನ್ನಾರಾಯಣ ಇದ್ದಾರಲ್ಲ, ಅವರಿಗೆ ಅರಶಿನ ಬಣ್ಣದ ಹೂವು ಅಂತ ಹೇಳಿದರೆ ಇಷ್ಟ. ಮಹಾಲಕ್ಷ್ಮಿಗೆ ಕೆಂಪು ಬಣ್ಣನೇ ಜಾಸ್ತಿ ಇಷ್ಟ. ಆದ್ದರಿಂದ ಕೆಂಪು ಇಡಿ, ಇಲ್ಲ ಅಂತ ಹೇಳಿದ್ರೆ ಮಲ್ಲಿಗೆ ಹೂ ಇಡಿ. ದಾಸವಾಳದ ಹೂ ಆದರೂ ಕೂಡ ನಡೀತದೆ. ದೇವರುಂಟಲ್ಲ, ಅದೇ ಹೂ ತಂದಿಡಬೇಕು, ಇದೇ ಹೂ ತಂದಿಡಬೇಕು ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಕೆಂಪು ಬಣ್ಣದ ದಾಸವಾಳ ಆದರೂ ಕೂಡ ನಡೀತದೆ. ಇವಾಗ ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ನಿಮಗೆ ನಾನು ಆವಾಗನೇ 2 ವೀಳ್ಯದೆಲೆ ತಗೊಳ್ಳಿಕ್ಕೆ ಹೇಳಿದ್ದೇನಲ್ಲ, ಅದರಲ್ಲಿ 1 ವೀಳ್ಯದೆಲೆಯನ್ನು ಆಯಿತಾ ಈ ರೀತಿಯಲ್ಲಿ ಇಡಬೇಕು. ಆಯಿತಾ? ಉಲ್ಟಾ ಇಡಲಿಕ್ಕೆ ಹೋಗಬೇಡಿ. ಅಂದರೆ ಈ ರೀತಿ ಉಲ್ಟಾ ಇಡಲಿಕ್ಕೆ ಹೋಗಬೇಡಿ. ಈ ರೀತಿಯಲ್ಲಿ ಬರುವ ಹಾಗೆ, ಅಂದರೆ ಈ ರೀತಿ ಕಾಣುವ ಹಾಗೆ ಎಲೆಯನ್ನು ಇಡಬೇಕು. ಎಲೆಯನ್ನು ಇಡುವಾಗ ಉಂಟಲ್ಲ, ನೀವು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಕುಲದೇವರ ಸ್ಮರಣೆ ಮಾಡಬೇಕು. ನಿಮ್ಮ ಕುಲದೇವರು ಯಾರ್ಯಾರು ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ, ನಿಮ್ಮ ಕುಲದೇವರ ಸ್ಮರಣೆ ಮಾಡಿಕೊಳ್ಳಿ. ಯಾಕಂತ ಹೇಳಿದರೆ ಫಸ್ಟು ನಿಮಗೆ ನಿಮ್ಮ ರಕ್ಷಣೆಗೆ ಬರುವುದು ನಿಮ್ಮ ಕುಲದೇವರು ಮಾತ್ರ, ಬೇರೆ ಯಾವ ದೇವರು ಕೂಡ ಬರುವುದಿಲ್ಲ. ನಿಮಗೆ ಏನಾದರೂ ಪ್ರಾಬ್ಲಮ್ ಅಂದರೆ ನಿಮ್ಮ ತಾಯಿ ನಿಮಗೆ ಹೇಗೆ ಬರ್ತಾರೆ ನೋಡಿ ರಕ್ಷಣೆಗೆ, ಅದೇ ರೀತಿಯಲ್ಲಿ ಕುಲದೇವರು ನಿಮ್ಮ ರಕ್ಷಣೆಗೆ ಬರುವುದು. ನೀವು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ಫಸ್ಟು ಕುಲದೇವರನ್ನು ಸ್ಮರಿಸಿಕೊಳ್ಳಲಿಕ್ಕೇ ಬೇಕು. ಆಯಿತಾ? ಆದ್ದರಿಂದ ನಿಮ್ಮ ಕುಲದೇವರನ್ನು ಸ್ಮರಿಸಿಕೊಂಡು ಫಸ್ಟು ಈ ವೀಳ್ಯದೆಲೆ ಇಡಿ. ವೀಳ್ಯದೆಲೆಯನ್ನು ಇಟ್ಟು ಏನು ಮಾಡಬೇಕು ಅಂತ ಹೇಳಿದರೆ ಅದರ ಮೇಲೆ ಹಣವನ್ನು ಇಡಬೇಕು. ನೋಡಿ ಎಷ್ಟು ಪ್ರಮಾಣದಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ. ನಾನು ಹೇಳಿದ್ದು ನೆನಪಿಟ್ಕೊಳ್ಳಿ. ನಿಮಗೆ ಪೇಮೆಂಟ್ ಬಂದ ಕೂಡಲೇ ಈ ಕೆಲಸ ಮಾಡಿ. ನಾಳೆ ಮಾಡ್ತೇನೆ, ನಾಡ್ದು ಮಾಡ್ತೇನೆ, ನೆಕ್ಸ್ಟ್ ಮಾಡ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ನಿಮಗೆ ಪೇಮೆಂಟ್ ಬಂದ ಕೂಡಲೇ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಒಂದು ತಿಂಗಳಿಗೆ 10,000 ಸಂಬಳ ಉಂಟು ಅಂತ ಹೇಳಿದರೆ ಕನಿಷ್ಠ 2,000 ಆದರೂ ಈ ಕೆಲಸಕ್ಕೆ ಇಡಲೇಬೇಕು. ಅದು ಯಾಕೆ ಅಂತ ಕೂಡ ನಾನು ಹೇಳ್ತೇನೆ. ಯಾಕೆ 2,000 10,000 ಸಂಬಳ ಇರೋರು 2,000 ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. 20,000 ಸಂಬಳ ಬರ್ತಾ ಉಂಟು ಪ್ರತಿ ತಿಂಗಳು ಅಂದರೆ ನೀವು 4,000 ಇಡಲೇಬೇಕು. ಬೇಡ ನಮಗೆ 20,000ದಲ್ಲಿ 4,000 ಇಡಲಿಕ್ಕೆ ಆಗೋದಿಲ್ಲ, ಅಥವಾ ನನಗೆ 10,000ದಲ್ಲಿ 2,000 ಇಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ದಯವಿಟ್ಟು ಆಯಿತಾ 1,000 ಆದರೂ ತೆಗೆದು ಇಟ್ಕೊಳ್ಬೇಕು. 1,000 ಅಂದರೆ ಈಗ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಇಷ್ಟು ನೋಟುಗಳನ್ನು ತೊಗೊಂಡಿದ್ದೇನೆ ಅಂತ ಹೇಳಿದರೆ ನೋಡಿ, 1,000, 2,000, 3,000, 4,000. ನೋಡಿ ನಾನು ಇಲ್ಲಿ 4,000 ತೊಗೊಂಡಿದ್ದೇನೆ. ನೀವು ಇಡುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಉಂಟಲ್ಲ, ಇದುಂಟಲ್ಲ ಗಾಂಧೀಜಿದು ಮುಖ ನಿಮ್ಮ ಕಡೆಗೆ ಇರಲಿ. ಆಯಿತಾ? ಈ ಕಡೆದು ಜಾಗ ಉಂಟಲ್ಲ ಅದು ಎದುರುಗಡೆ ಇರಬೇಕು. ಅಂದರೆ ವೀಳ್ಯದೆಲೆದು ತೊಟ್ಟು ಉಂಟಲ್ಲ ಆ ಜಾಗದಲ್ಲಿ ಈ ಕಡೆ ಇರಬೇಕು. ಈ ಕಡೆ ಗಾಂಧೀಜಿಯ ಮುಖ ಇರಬೇಕು. ನೀವು ಉಂಟಲ್ಲ ಮತ್ತು ಆ ಉಲ್ಟಾ ಪಲ್ಟ ಒಂದು ಕಡೆ ಹೀಗೆ, ಒಂದು ಹೀಗೆ, ಒಂದು ಹೀಗೆ, ಆ ರೀತಿಯಲ್ಲಿ ಇಡಲಿಕ್ಕಿಲ್ಲ. ಎಲ್ಲ ನೋಟು ಕೂಡ ಒಂದೇ ರೀತಿಯಲ್ಲಿ ಇಡಬೇಕು. ನೀವು ಉಂಟಲ್ಲ ನೋಟು ಇಡುವಾಗ ಒಂದು ಬೇಕಾದರೆ ಏನು ಮಾಡ್ಬೋದು ಅಂತ ಹೇಳಿದರೆ 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 100 ರೂಪಾಯಿ ನೋಟು ಆ ರೀತಿ ಕೂಡ ಇಡಬಹುದು. ಆದರೆ ಇಡುವಾಗ ಉಂಟಲ್ಲ ಎಲ್ಲದು ಒಂದೇ ದಿಕ್ಕಿಯಲ್ಲಿ ಇರುವ ಹಾಗೆ ನೋಡ್ಕೊಳ್ಬೇಕು. ಏನು ಮಾಡಿ ಅಂತ ಹೇಳಿದ್ರೆ, ಈ ವೀಳ್ಯದೆಲೆ ಇಲ್ವಾ, ವೀಳ್ಯದೆಲೆ ಮೇಲೆ ಈ ನೋಟನ್ನು ಇಡಬೇಕು. ಆಯಿತಾ? ಈ ನೋಟನ್ನು ಇಟ್ಟು ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿಗೆ ಉಂಟಲ್ಲ ಪರಿಮಳ ಅಂತ ಹೇಳಿದರೆ ತುಂಬ ಇಷ್ಟ. ಆಯಿತಾ? ಆದ್ದರಿಂದ ನೀವು ಪರಿಮಳ ಅಂದರೆ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡಬೇಕಲ್ಲ, ಮಹಾಲಕ್ಷ್ಮಿಯನ್ನು ಕರಿಬೇಕಲ್ಲ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದರೆ, ಇದರ ಮೇಲೆ ಒಂದು ಸ್ವಲ್ಪ ಪರ್ಫ್ಯೂಮನ್ನು ಹಾಕಿ. ಆಯಿತಾ? ಪರ್ಫ್ಯೂಮನ್ನು ಹಾಕಿ, ಸ್ವಲ್ಪ ಹಾಕಿದರೆ ಸಾಕು, ತುಂಬ ಹಾಕಬೇಕಂತ ಇಲ್ಲ. ಪರ್ಫ್ಯೂಮನ್ನು ಹಾಕಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ 2 ಕೈಯನ್ನು ನೋಟ್ಗಳ ಮೇಲೆ ಇಟ್ಕೊಂಡು ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿ ಯಾವತ್ತೂ ನೀನು ನನ್ನ ಜೊತೆಯಲ್ಲೇ ಇರು, ನನ್ನನ್ನು ಬಿಟ್ಟು ಹೋಗಬೇಡ, ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ, ನೀನು ನನ್ನ ಕೈ ಬಿಡಬೇಡ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಹತ್ರ ಬೇಡಿಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಇನ್ನೊಂದು ಎಲೆಯನ್ನು ಆಯಿತಾ, ಇನ್ನೊಂದು ಎಲೆಯನ್ನು ಈ ನೋಟುಗಳ ಮೇಲೆ ಇಡಬೇಕು. ಆಯಿತಾ? ಈ ರೀತಿಯಲ್ಲಿ ಇದು ಅಂದರೆ ನಿಮ್ಮದು ಸ್ವಲ್ಪ ಅಂದರೆ
ಎಲೆ ಉಂಟಲ್ಲ, ದೊಡ್ಡದಾದರೂ ಕೂಡ ಪರವಾಗಿಲ್ಲ, ಚಿಕ್ಕದಾದರೂ ಕೂಡ ಪರವಾಗಿಲ್ಲ. ನೋಡಿ ಈ ರೀತಿಯಲ್ಲಿ ಈ ಸ್ಯಾಂಡ್ವಿಚ್ ಬರುತ್ತೆ ನೋಡಿ, ಆ ರೀತಿಯಲ್ಲಿ ಬರುತ್ತೆ. ಅಂದರೆ ಮೇಲೆಗಡೆ ಕೂಡ ಎಲೆ, ಮಧ್ಯದಲ್ಲಿ ನೋಟುಗಳು, ಆಮೇಲೆ ಕೆಳಗಡೆ ಕೂಡ ಎಲೆ, ಆಯಿತಾ. ಈ ರೀತಿಯಲ್ಲಿ ಬರುತ್ತಲ್ಲ, ಏನು ಮಾಡಿ ಅಂತ ಹೇಳಿದರೆ ನೋಡಿ ಹೀಗೆ ಇಡಬೇಕು. ಇದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಇದರಲ್ಲಿ ಉಂಟಲ್ಲ ಅಡಿಕೆಯನ್ನು ಹಾಕಬೇಕು, ಆಯಿತಾ. ಅಡಿಕೆ ಒಂದು 2-3 ಕಾಳು ಅಡಿಕೆ ಹಾಕಿದರೆ ಸಾಕಾಗುತ್ತೆ, ಆಯಿತಾ. ಅಡಿಕೆಯನ್ನು ಹಾಕಿ ಆಮೇಲೆ ನಾನು ಆಗನೇ ಹೇಳಿದೆ ಏನಂತ ಹೇಳಿದರೆ, ಯಾವುದೇ ಒಂದು ಕ್ಷೇತ್ರದ ದೇವಸ್ಥಾನದ ಕುಂಕುಮ, ಆಯಿತಾ, ಯಾವ ಕ್ಷೇತ್ರ ಕೂಡ ಆದರೂ ಕೂಡ ಪರವಾಗಿಲ್ಲ. ನಾನು ಭ್ರಮರಾಂಬರ ಕುಂಕುಮವನ್ನು ತಗೊಂಡಿದ್ದೇನೆ, ಆದ್ದರಿಂದ ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಏನು ಮಾಡಬೇಕು ಅಂತ ಹೇಳಿದರೆ, ಈ ಎಲೆಯ ಮೇಲೆ ಉಂಟಲ್ಲ ಕುಂಕುಮವನ್ನು ನೋಡಿ, ಕುಂಕುಮವನ್ನು ಹೀಗೆ ಹಾಕಲಿಕ್ಕೆ ನಾನು 3 ಸಲ ಕುಂಕುಮವನ್ನು ಹಾಕ್ತಾ ಇದ್ದೇನೆ. ನೋಡಿ ಕುಂಕುಮವನ್ನು ಹಾಕಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಈ ಅರಶಿನ ಬಣ್ಣದ ದಾರ ತಗೊಂಡುಂಟಲ್ಲ ಇದನ್ನು ಕಟ್ಟಬೇಕು, ಆಯಿತಾ. ಯಾಕೆ ಅಂತ ಹೇಳಿದರೆ, ಹಣ ವಶೀಕರಣ ಆಗಬೇಕಲ್ಲ, ನಿಮ್ಮ ಹತ್ರ ಹಣ ಉಳಿಬೇಕಲ್ಲ. ನೀವು ಕಷ್ಟಪಟ್ಟು ದುಡಿದ ಹಣ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ನಾನು ಈ ವರ್ಡನ್ನು ಯೂಸ್ ಮಾಡ್ತೇನೆ ಅಂತ ಹೇಳ್ಕೊಂಡು ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕತ್ತೆ ಥರ ದುಡಿದ್ರೆ ಮಾತ್ರ ನಮಗೆ ಹಣ ಬರುವುದು. ತಿಂಗಳಿಗೆ 1 ಸಲ ಮಾತ್ರ ನಮಗೆ ಪೇಮೆಂಟ್ ಅಂತ ಹೇಳ್ಕೊಂಡು ಬರುತ್ತೆ. ಬಿಸ್ನೆಸ್ ಮಾಡುವವರಿಗೆ ಏನಂತ ಹೇಳಿದರೆ ಪ್ರತಿದಿನ ಹಣ ಬರ್ತಾ ಇರುತ್ತೆ. ನಮಗೆ ಹಾಗಲ್ಲ, ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಹಣ ಬರುತ್ತೆ. ಅದು ಕೂಡ ಬೆಳಿಗ್ಗೆಯಿಂದ ರಾತ್ರಿ ತನಕ ಒದ್ದಾಡಿಕೊಂಡು ಮನೆ ಕೆಲಸ ಕೂಡ ಮಾಡಿ, ಮಕ್ಕಳನ್ನು ಕೂಡ ನೋಡಿಕೊಂಡು, ಅದರ ಜೊತೆಗೆ ನಾವು ಕಷ್ಟಪಟ್ಟು ಕೆಲಸ ಮಾಡಿ, ಅಷ್ಟು ಕೆಲಸ ಮಾಡಿದರೆ ಮಾತ್ರ ನಮಗೆ ಈ ಹಣ ನಮಗೆ ಕೈಗೆ ಸಿಗುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಕತ್ತೆ ಥರ ನಾವು ದುಡಿದ್ರೆ ಮಾತ್ರ ನಮಗೆ ಹಣ ಸಿಗುತ್ತೆ. ಆ ಹಣ ಸಿಗುವಾಗ ಉಂಟಲ್ಲ, ನಾವು ಅದನ್ನು ಒಂದೇ ಸಲ ಉಡಾಯಿಸಿ ಬಿಟ್ರೆ ಅಂದರೆ, ಅಥವಾ ಒಂದೇ ಸಲ ಖಾಲಿ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಾವು ಎಷ್ಟು ಜನ್ಮ ಎತ್ತಿದ್ರೂ ಕೂಡ ನಮಗೆ ಹಣ ಪುನಃ ಸೇವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಲ ನಾವು ಬೇರೆಯವರಿಗೆ ಹಣ ನಮ್ಮ ಕೈಯಿಂದ ಕೊಟ್ಟೆ ಅಂತ ಹೇಳಿದರೆ ಅದು ಪುನಃ ನಮಗೆ ಬರುವುದಿಲ್ಲ, ಆಯಿತಾ. ಆದ್ದರಿಂದ ನಾನು ಹೇಳೋದು, ಈ ರೂಪದಲ್ಲಾದರೂ ಕೆಲವರಿಗೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, 1 ರೂಪಾಯಿ ಕೂಡ ಹಣ ಸೇವಿಂಗ್ ಮಾಡುವ ಅಭ್ಯಾಸ ಇರುವುದಿಲ್ಲ. ಎಷ್ಟು ಹಣ ಬಂದರೂ ಕೂಡ, ಆಯಿತಾ, ಒಂದು 10,000 ಹಣ ಬಂದರೂ ಕೂಡ ಆ ಹಣವನ್ನು ಖಾಲಿ ಮಾಡಿ ಆಮೇಲೆ ಪುನಃ ಒಂದು 5,000 ಯಾರ ಹತ್ರ ಆದರೂ ಸಾಲ ತಗೊಂಡು ಪುನಃ ಅದನ್ನು ಕೂಡ ಖಾಲಿ ಮಾಡ್ಕೊಂಡು ಕೂತ್ಕೊಳ್ತಾರೆ. ಆಮೇಲೆ ಸಾಲ ಉಂಟು ಸಾಲ ಜಾಸ್ತಿ ಅಂತ ಹೇಳ್ಕೊಂಡು. ಆದ್ದರಿಂದ ನಾನು ಹೇಳ್ತಾ ಇರೋದು, ಬೇರೆ ಕಡೆಯಿಂದ ನಿಮಗೆ ಏನು ಮಾಡಿದರೂ ಕೂಡ ಹಣ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಇಲ್ಲಿ ಆದರೂ 20%, ಆಯಿತಾ, ಒಂದು ತಿಂಗಳ ಪೇಮೆಂಟಲ್ಲಿ 20% ಅಷ್ಟೇ, ಮತ್ತು 80% ನೀವು ಉಡಾಯಿಸಿ ಗಮ್ಮತ್ತು ಖಾಲಿ ಮಾಡಿ, 20% ಆದರೂ ನಿಮ್ಮ ಪೇಮೆಂಟಲ್ಲಿ ಇಲ್ಲಿ ತೆಗೆದಿಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ನೋಡಿ ಆಮೇಲೆ ಏನಾಗುತ್ತೆ ಅಂತ ಹೇಳ್ಕೊಂಡು ನೀವೇ ಹೇಳ್ತೀರ, ನಾನೇ ಹೇಳಬೇಕಂತ ಇಲ್ಲ. ನೀವೇನು ಮಾಡಿ ಅಂತ ಹೇಳಿದರೆ, ಅದ ನಂತರ ಉಂಟಲ್ಲ ಈ ರೀತಿ ಅರಶಿನದ ದಾರವನ್ನು ಸುತ್ತಬೇಕು. ಸುತ್ತುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿಯನ್ನೇ ನೀವು ವಶೀಕರಣ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಎಣಿಸ್ಕೊಂಡು ಈ ಎಲೆ ಕೂಡ ಸೇರಿಸಿ ಉಂಟಲ್ಲ ಈ ರೀತಿಯಲ್ಲಿ ಸುತ್ತಿ. ನೋಡಿ ಈ ರೀತಿಯಲ್ಲಿ ತುಂಬ ಗಟ್ಟಿ ಟೈಟಾಗಿ ಸುತ್ತಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಹಣ ಹರಿದು ಹೋಗಲಿಕ್ಕೆ ಚಾನ್ಸ್ ಉಂಟು, ಅಂದರೆ ನೋಟುಗಳಲ್ವಾ, ಆದ್ದರಿಂದ ನೋಟು ಹರಿದು ಹೋಗುವ ಚಾನ್ಸ್ ಉಂಟು. ತುಂಬ ಟೈಟಾಗಿ ಸುತ್ತಲಿಕ್ಕೆ ಹೋಗಬೇಡಿ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಇದಕ್ಕೆ ಉಂಟಲ್ಲ ಕೆಂಪು ಹೂವು ನಾನು ಹೇಳಿದೆ ನೋಡಿ, ಕೆಂಪು ಹೂವಿನಿಂದ ಏನು ಮಾಡಿ ಅಂತ ಹೇಳಿದರೆ ಪೂಜೆ ಮಾಡಬೇಕು. ಇದೇ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಫೋಟೋದಲ್ಲಿ ಕೂತ್ಕೊಂಡಿದ್ದಾಳೆ ಅಥವಾ ನಿಮ್ಮ ಮನೆಯ ವಿಗ್ರಹದಲ್ಲಿ ಇದ್ದಾಳಲ್ಲ ಅವಳು ಮಹಾಲಕ್ಷ್ಮಿ ಅಲ್ಲ, ಇಲ್ಲಿ ಇದ್ದಾರೆ ನೋಡಿ, ಅದು ನಿಮಗೆ ಮಹಾಲಕ್ಷ್ಮಿ. ಸಾಕ್ಷಾತ್ ಮಹಾಲಕ್ಷ್ಮಿಗೆ ನೀವು ಯಾವ ರೀತಿ ಪೂಜೆ ಮಾಡ್ತೀರಿ ನೋಡಿ, ಅದೇ ರೀತಿ ಭಕ್ತಿಯಿಂದ ನೀವು ದೇವರ ಹತ್ರ ಬೇಡ್ಕೊಳ್ಳಿ, ನನ್ನ ಹತ್ರನೇ ಉಳಿಬೇಕು ನೀನು ಅಂತ ಹೇಳ್ಕೊಂಡು. ಅದ್ರ ನಂತರ ಏನು ಮಾಡಿ ಅಂತ ಹೇಳಿದರೆ, ನಾನು ಆವಾಗನೇ ಹೇಳಿದೆ, ಕುಬೇರ ಬಾಕ್ಸ್ ಇದ್ದರೆ ಕುಬೇರ ಬಾಕ್ಸ್, ಇಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ ಉಂಟಲ್ಲ ಏನಂತ ಹೇಳಿದರೆ ಮರದ ಬಾಕ್ಸ್ ಆದರೂ ಕೂಡ ಪರವಾಗಿಲ್ಲ. ಮರದ ಬಾಕ್ಸ್ ಕೂಡ ಇಲ್ಲ ಅಂತ ಹೇಳಿದರೆ ಏನು ಮಾಡ್ಬೋದು ಅಂತ ಹೇಳಿದರೆ, ಇದು ಚಿನ್ನದ ಅಂಗಡಿಯಲ್ಲಿ ಸಿಗ್ತದೆ ನೋಡಿ, ಆ ಬಾಕ್ಸ್ ಆದರೂ ಕೂಡ ಪರವಾಗಿಲ್ಲ. ಆದರೆ ನೀವು ಫುಡ್ಡೆಲ್ಲ ತೊಗೊಂಬಂದಿರ್ತೀರ ನೋಡಿ, ಕಂಟೈನರ್ಗಳೆಲ್ಲ ಇರುತ್ತೆ ನೋಡಿ, ಅಂದರೆ ಯಾವುದೋ ಒಂದು ತಿನ್ನಲಿಕ್ಕೆ ಅಂತ ಹೇಳ್ಕೊಂಡು ತಂದಿರ್ತೀರ, ಆ ಬಾಕ್ಸ್ ಉಂಟು ನಿಮ್ಮ ಹತ್ರ, ಅಂಥದ್ದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬೇಕಾದರೆ ಒಂದು ಬೇರೆಯೇ ಒಂದು ಬಾಕ್ಸ್ ಬೇಕಾದರೆ ಅಂಗಡಿಯಿಂದ ಒಂದು ತಂದು ಯೂಸ್ ಮಾಡಿದರೂ ಕೂಡ ಪರವಾಗಿಲ್ಲ. ಆದರೆ ಅಂಥದ್ದೆಲ್ಲ ಗಲೀಜಾದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಏನು ಮಾಡಿ ಅಂತ ಹೇಳಿದರೆ ನೋಡಿ, ನಂದು ಕುಬೇರ ಬಾಕ್ಸ್ ಆಲ್ರೆಡಿ ಉಂಟು ನನ್ನ ಹತ್ರ.
ಇದರಲ್ಲಿ ಎಂತೆಲ್ಲ ಉಂಟು ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಇಟ್ಕೋಬೇಕಂತ ಹೇಳ್ಕೊಂಡಿಲ್ಲ, ನಾನು ಹೇಳೋದು ನನ್ನ ಹತ್ರ ಎಂತ ಉಂಟು ಅಂತ ಹೇಳ್ಕೊಂಡು. ನಾನು ನೋಟುಗಳನ್ನ ತೆಗೆದಿದ್ದೇನೆ ಇದರಿಂದ, ಆಯಿತಾ. ಇದರಿಂದ ನೋಟು ತೆಗೆದು ಎಂತ ಮಾಡಿದ್ದೇನೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ಶುಕ್ರವಾರ ಅಥವಾ ನೆಕ್ಸ್ಟು ಸೋಮವಾರ ವೀಡಿಯೋ ಮಾಡ್ತೀನಲ್ಲ, ಅಂದರೆ ನಾಡಿದ್ದು ಸೋಮವಾರ ಅಲ್ಲ, ಅದರ ನೆಕ್ಸ್ಟ್ ಬರುತ್ತೆ ನೋಡಿ ಶುಕ್ರವಾರ. ಆ ಶುಕ್ರವಾರ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟು ಸೋಮವಾರ ಏನು ಇದು ಇಲ್ಲಿ ಇದರಲ್ಲಿ ಕೂಡಿಟ್ಟ ಹಣದಿಂದ ಏನು ತೊಗೊಂಡಿದೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನಿಮಗೆ. ಯಾಕಂತ ಹೇಳಿದರೆ ನಿಮಗೆ ಅದನ್ನು ನಾನು ತೋರಿಸಿದರೆ ಮಾತ್ರ ನಿಮಗೆ ನಂಬಿಕೆ ಬರೋದು, ಇಲ್ಲಿದ್ರೆ ನಂಬಿಕೆ ಬರೋದಿಲ್ಲ. ಏನು ಅಂತ ಹೇಳಿದರೆ ನಾನು ನೋಟುಗಳನ್ನು ಕೂಡ ಇಟ್ಕೊಳ್ತಿದ್ದೇನೆ. ಅದ್ರ ಜೊತೆಗೆ ಏನಂತ ಹೇಳಿದರೆ ಒಂದು ಇದು ಚಕ್ಕೆ ಅಂದರೆ ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಹೇಳ್ತಾರೆ, ಇದೆಲ್ಲ ಮಹಾಲಕ್ಷ್ಮಿಗೆ ಆಕರ್ಷಣೆ ಮಾಡುತ್ತೆ. ಅದ್ರ ಜೊತೆಗೆ 5 ಗುಲಗಂಜಿ, ಆಯಿತಾ, ಕೆಂಪು ಗುಲಗಂಜಿ, ಕೆಂಪು ಬಣ್ಣದ ಗುಲಗಂಜಿಯೇ ನಾನು ಇಟ್ಕೊಂಡಿದ್ದೇನೆ. ಇದು ಕೂಡ ಮಹಾಲಕ್ಷ್ಮಿಗೆ ಆಕರ್ಷಣೆ ಮಾಡುತ್ತೆ. ಆಮೇಲೆ ಮೊಗ್ಗು ಬಂದ ಲವಂಗ, ಆಯಿತಾ, ಇದು ಕೂಡ 5, ಆಯಿತಾ, ಲವಂಗವನ್ನು ಇಟ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಏನು ಇಟ್ಕೊಂಡಿದ್ದೇನೆ ಅಂತ ಹೇಳಿದರೆ ನೋಡಿ ಕೊತ್ತಂಬರಿದು ಬೀಜ, ಆಯಿತಾ. ಕೊತ್ತಂಬರಿ ಕೂಡ ಏನಂತ ಹೇಳಿದರೆ ಮಾರ್ವಾಡಿಗಳೆಲ್ಲ ಮಾಡ್ತಾರೆ ಇದನ್ನು ಆ ನವರಾತ್ರಿಯ ಸಮಯದಲ್ಲೆಲ್ಲ. ಕೊತ್ತಂಬರಿಯ ಬೀಜದಿಂದ ಹಣವನ್ನು ಆಕರ್ಷಣೆ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ಕೊಂಡು, ಆದ್ದರಿಂದ ಕೊತ್ತಂಬರಿದು ಬೀಜ ಕೂಡ ಸ್ವಲ್ಪ ಹಾಕಿದ್ದೇನೆ. ಅದ್ರ ಜೊತೆಗೆ ಅಕ್ಷತೆ ಕೂಡ ನೋಡಿ, ಅಕ್ಷತೆ ಕೂಡ ಇದ್ರ ಜೊತೆಗೆ ಉಂಟು. ಇಷ್ಟು ವಸ್ತುಗಳನ್ನು ಇಟ್ಕೊಂಡಿದ್ದೇನೆ, ಆಯಿತಾ. ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ಕನ್ನಡಿ ಕೂಡ ಇಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಕನ್ನಡಿ ಇಟ್ಟರೆ ನಿಮ್ಮದು ಹಣ ಉಂಟಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು. ಏನು ಮಾಡಿ ಅಂತ ಹೇಳಿದರೆ ಒಂದು ಮಾತು ಎಲ್ಲಿಂದ ಎಲ್ಲಿಗೂ ಹೋಯಿತು, ಆಯಿತಾ. ಆದರೂ ಕೂಡ ಪರವಾಗಿಲ್ಲ, ನೀವು ಒಳ್ಳೇದಾಗಲಿ ಅಂತ ಹೇಳ್ಕೊಂಡೆ ನಾನು ಹೇಳ್ತಾ ಇರೋದಲ್ವಾ. ಇದರಲ್ಲಿ ಯಾವುದು ಕೂಡ ಕೆಟ್ಟದ್ದು ಯಾವುದು ಕೂಡ ಇಲ್ಲ. ನಿಮಗೆ ಒಳ್ಳೇದಾದರೆ ಉಂಟಲ್ಲ, ನೀವು ಹೇಳ್ತಿರಲ್ಲ ಎಂಥವ್ರದ್ದು ವಿಡಿಯೋ ನೋಡಿಕೊಂಡು ನನಗೆ ಒಳ್ಳೇದಾಯಿತು ಅಂತ ಹೇಳ್ಕೊಂಡು ಹೇಳ್ತಿರಲ್ಲ, ನನಗೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ನೀವು ಏನು ಮಾಡಿ ಅಂತ ಹೇಳಿದರೆ ನೀವು ದೇವರ ಹತ್ರ ಎಲ್ಲ ಸ್ಮರಣೆ ಮಾಡಿದ್ರಲ್ಲ, ಮಾಡಿದ ನಂತರ ಏನು ಮಾಡಿ ಅಂತ ಹೇಳಿದರೆ ಇದನ್ನು ಉಂಟಲ್ಲ ಸ್ವಲ್ಪ ಹೊತ್ತು ನೀವು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು, ಆಯಿತಾ. ನಿಮ್ಮ ಮನೆಯದ್ದು ಮಹಾಲಕ್ಷ್ಮಿ ಉಂಟಲ್ಲ ಅಲ್ಲಿ ಇಟ್ಟು ಪೂಜೆ ಮಾಡಿ. ಪೂಜೆ ಮಾಡಿ ಆದ ನಂತರ ಅದನ್ನು ಮನೆಯಲ್ಲಿ ಯಾವ ಕಳ್ಳರು ಇಲ್ಲ ಅಂತ ಹೇಳಿದ್ರು ಕೂಡ, ಕೆಲವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ ದೇವರ ಮನೆಯಲ್ಲಿರುವ ಹಣವನ್ನು ಕೂಡ ಬಿಡುವುದಿಲ್ಲ ಅಂತ ಇದ್ದಾರೆ, ಜನರು ಇದ್ದಾರೆ, ಆಯಿತಾ. ಆದ್ದರಿಂದ ನಿಮಗೆ ಧೈರ್ಯದಲ್ಲಿ ಇದ್ದರೆ ಮಾತ್ರ ನೀವು ದೇವರ ಮುಂದೆ ಹಣ ಇಟ್ಟರೆ ಆ ಹಣ ಅಲ್ಲೇ ಇರ್ತದೆ ಅಂತ ಹೇಳ್ಕೊಂಡು ಧೈರ್ಯ ಇದ್ದರೆ ಮಾತ್ರ ಅಲ್ಲಿ ಇಡಿ. ಇಲ್ಲ ಅಂತ ಹೇಳಿದರೆ ಇಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಹೊರಗಿನ ಕಳ್ಳರನ್ನಾದರೂ ನಾವು ನೋಡ್ಕೊಂಡು ಕೂತ್ಕೊಳ್ಬೋದು, ಮನೆ ಒಳಗಡೆ ಇರುವ ಕಳ್ಳರನ್ನು ನಮಗೆ ನೋಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವೇನು ಮಾಡಿ ಅಂತಂದರೆ ಪೂಜೆ ಎಲ್ಲ ಆದ ನಂತರ ಉಂಟಲ್ಲ, ಪೂಜೆಗೆ ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದರೆ ಮಹಾಲಕ್ಷ್ಮಿಗೆ ಉಂಟಲ್ಲ ಬೆಲ್ಲದ ಅನ್ನದ ನೈವೇದ್ಯ ಮಾಡಬೇಕು, ಆಯಿತಾ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಲ್ಲು ಸಕ್ಕರೆ ಆದರೂ ಇಟ್ಕೊಂಡು ನೈವೇದ್ಯ ಮಾಡಬೇಕು. ಯಾಕಂತ ಹೇಳಿದರೆ ನಿಮಗೆ ಹಣ ಆಕರ್ಷಣೆ ಆಗಬೇಕಲ್ಲ. ಆದ್ದರಿಂದ ಪೂಜೆ ಎಲ್ಲ ಆದ ನಂತರ ಈ ಹೂಗಳನ್ನು ತೆಗೆದುಂಟಲ್ಲ ಈ ರೀತಿಯಲ್ಲಿ ಹೂವನ್ನು ತೆಗೆದು ಆಮೇಲೆ ಇಷ್ಟು ಮಾತ್ರ, ಆಯಿತಾ. ಇದನ್ನು ತೆಗೆದು ಏನು ಮಾಡಿ ಅಂತ ಹೇಳಿದರೆ ಈ ರೀತಿ ಕುಬೇರ ಬಾಕ್ಸಲ್ಲಿ ಇಟ್ಟು, ಕುಬೇರ ಬಾಕ್ಸಲ್ಲಿ ಇಡುವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ನೀನು ನನ್ನ ಜೊತೆಯಲ್ಲೇ ಇರಬೇಕು, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ಕೊಂಡು ಹೇಳಿ ಆಮೇಲೆ ಕುಬೇರ ಬಾಕ್ಸನ್ನು ಕ್ಲೋಸ್ ಮಾಡಿ ಅದ್ರ ನಂತರ ಏನು ಮಾಡಿ ಅಂತ ಹೇಳಿದರೆ ನಿಮಗೆ ನೋಡಿ ಇದು ದೇವರ ಕೋಣೆಯಲ್ಲಿ ಇಟ್ಕೊಳ್ಬಹುದು. ದೇವರ ಕೋಣೆಯಲ್ಲಿ ಕಳ್ಳರು ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ಅಂದರೆ ಕೆಲವರಿಗೆ ಗಂಡಸರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇದ್ದರೆ ಎಂತಾಗ್ತದೆ ಅಂತ ಹೇಳಿದರೆ ಅವರು ಅದನ್ನು ಕದಿಯುವ ಚಾನ್ಸಸ್ ಇರುತ್ತೆ. ಅವರಿಗೆ ದೇವ್ರದ್ದು ಹಣ ಆ ಹಣ ಈ ಹಣ ಎಂತ ಸಹ ಇರೋದಿಲ್ಲ. ಒಟ್ಟು ಅವರಿಗೆ ಅವರದ್ದು ದೇವಸ್ಥಾನಕ್ಕೆ, ಅವರ ದೇವಸ್ಥಾನ ಅಂತ ಹೇಳಿದರೆ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಯಾವುದು ಹೇಳ್ತಿದ್ದೇನೆ ಅಂತ ಹೇಳ್ಕೊಂಡು, ಕುಡಿಯುವವರದ್ದು ದೇವಸ್ಥಾನ ಯಾವುದು ಅಂತ ಹೇಳ್ಕೊಂಡು ಅವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆದರೆ ಸಾಕು, ಆಯಿತಾ. ಅದನ್ನು ಬಿಟ್ಟು ದೇವಸ್ಥಾನ ದೇವರು ಅದೆಲ್ಲ ಎಂಥ ಸಹ ಇರುವುದಿಲ್ಲ ಅಂತಹ ಕೆಟ್ಟ ಅಭ್ಯಾಸ ಇರುವವರಿಗೆ ಅಥವಾ ಕೆಟ್ಟ ಚಟ ಇರುವವರಿಗೆ. ಆದ್ದರಿಂದ ಇದನ್ನು ಉಂಟಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಬೀರುವಲ್ಲಿ ಇಟ್ಕೊಳ್ಬೋದು, ದೇವರ ಮುಂದೆ ಬೇಕಾದರೆ ಇಡಬಹುದು. ಏನು ಮಾಡಿ ಅಂತ ಹೇಳಿದ್ರೆ ಆಮೇಲೆ ಉಂಟಲ್ಲ ಒಂದು ವಾರ ಆದ ನಂತರ ನೀವು ಶುಕ್ರವಾರ ಪೂಜೆ ಮಾಡ್ತೀರಲ್ಲ, ಶುಕ್ರವಾರ ಪೂಜೆ ಮಾಡುವಾಗ ಏನು ಮಾಡಿ ಅಂತ ಹೇಳಿದ್ರೆ ಇದರಲ್ಲಿರುವುದು ವೀಳ್ಯದೆಲೆ ಮಾತ್ರ ತೆಗೀರಿ, ಹಣ ಹಾಗೆ ಇಟ್ಕೊಳ್ಳಿ, ಮುಟ್ಲಿಕ್ಕೆ ಹೋಗಬೇಡಿ ಹಣ. ಆಮೇಲೆ ಏನು ಮಾಡಿ ಪ್ರತಿ ಸಲ ನಿಮಗೆ ಇದು ಪೇಮೆಂಟ್ ಬರುತ್ತೆ ನೋಡಿ, ಇದು ಸಂಬಳ ಬರುತ್ತೆ ನೋಡಿ, ಆವಾಗ ಪ್ರತಿ ಸಲ ಇದೇ ಕೆಲಸ ಮಾಡಿ. ಆಗ ನೋಡಿ ನಾನೀಗ 4,000 ಹಾಕಿದ್ದೇನಲ್ವಾ, ಅದಕ್ಕೆ ಇನ್ನೂ 4,000, ಪ್ರತಿ ತಿಂಗಳು 4,000 ಅನ್ನುವಾಗ ಇದರಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ. ನಿಮಗೆ ಹೊರಗಡೆ ಇದ್ದರೆ ಏನಾಗುತ್ತೆ, ಖರ್ಚಾಗಿ ಹೋಗುತ್ತೆ. ಇಲ್ಲಿ ಇದ್ದರೆ ನಿಮಗೆ ದೇವರದ್ದು ಹಣ ಅಂತ ಹೇಳ್ಕೊಂಡು ಭಯ ಇರುತ್ತೆ. ದೇವರ ಹಣ ಅಂತ ಹೇಳುವಾಗ ನಾವು ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ, ದೇವರಿದು ಅದನ್ನು ನಾವು ಮುಟ್ಟಬಾರ್ದು ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಬರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಹಣಕ್ಕೆ ಹಣ ಸೇರಿ 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 ಪ್ರತಿ ತಿಂಗಳು ಈ ರೂಪದಲ್ಲಾದರೂ ನಿಮ್ಮ ಮಾತ್ರ ಹಣ ಉಳಿಯುವ ಹಾಗೆ ಆಗುತ್ತೆ. ಆ ಹಣದಲ್ಲಿ ನೀವು ಏನು ಮಾಡಿ ಅಂತ ಹೇಳಿದರೆ ಒಡವೆಯನ್ನು ತಗೊಳ್ಳಿ. ನಿಮಗೆ ಒಡವೆ ತಗೊಳ್ಳುವಷ್ಟು ಹಣ ಆಗಲಿಲ್ಲ ಅಂತ ಹೇಳಿದರೆ ಉಂಟಲ್ಲ, ಆಗುತ್ತೆ, ಖಂಡಿತ ಆಗುತ್ತೆ, ಆಗೋದಿಲ್ಲ ಅಂತ ಹೇಳ್ಕೊಂಡಿಲ್ಲ. ನಾವು ಮನಸ್ಸು ಮಾಡಿದರೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಯಾವುದೂ ಕೂಡ ಇಲ್ಲ.
ಒಂದೊಂದು ಚಿನ್ನದ ಕಾಯಿನ್ಗಳನ್ನು ತೊಗೊಳ್ಳಿ. 1 ಗ್ರಾಮ್ದು ಕಾಯಿನ್ ತೊಗೊಳ್ಬೋದು, ಅಥವಾ ಅರ್ಧ ಗ್ರಾಮ್ದು ಕೂಡ ಚಿನ್ನದ ಸಿಗುತ್ತೆ ನಿಮಗೆ, ಆಯಿತಾ. ಆ ಥರದ್ದು ಕೂಡ ತೊಗೊಂಡು ಇಟ್ಕೊಳ್ಬೋದು. ಆಮೇಲೆ ನಿಮಗೆ ಒಂದು 10 ಗ್ರಾಮ್, 15 ಗ್ರಾಮ್, 20 ಗ್ರಾಮ್ ಆ ರೀತಿ ಆದ ನಂತರ ನೀವು ಡಿಸೈನಲ್ಲಿ ಒಡವೆ ಮಾಡಿಸ್ಕೊಳ್ಬೋದು. ನಾನು ಹೇಳಿಕೊಡ್ತಿದ್ದೆ ನೋಡಿ ಐಡಿಯಾ. ನಮಗೆ ಚಿನ್ನ ತೊಗೊಳ್ಳಿಕ್ಕಾಗೋದಿಲ್ಲ, ಚಿನ್ನ ತೊಗೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ತೀರ ನೋಡಿ. ಈ ರೀತಿಯಲ್ಲಿ ಮಾಡಿ ಒಂದೊಂದು ಗ್ರಾಮಿದು ಕಾಯಿನ್ ತೊಗೊಳ್ಳಿ. 24 ಕಾಯಿನ್ ಅಂದರೆ 2 ವರ್ಷ ಅಂದರೆ 24 ತಿಂಗಳಾಯ್ತಲ್ವಾ. 24 ಕಾಯಿನ್ ಅಂತ ಹೇಳಿದರೆ ಉಂಟಲ್ಲ, ನಿಮಗೆ 24 ಗ್ರಾಮ್ ಚಿನ್ನ ಬಂತು. ಚಿನ್ನಕ್ಕೆ ಎಷ್ಟು ರೇಟ್ ಬೇಕಾದರೆ ಆಗಲಿ, ನಿಮಗೆ ಟೆನ್ಷನ್ ಇಲ್ಲ. ಅದಕ್ಕೆ ಯಾವುದು ವೇಸ್ಟೇಜ್ ಎಲ್ಲ ಯಾವುದು ಕೊಟ್ಟು ಕಟ್ಟಾಗೋದಿಲ್ಲ, ಆಯಿತಾ. ನಿಮ್ಮದು ಕಾಯಿನ್ಸ್ಗೆ ಅಂದರೆ 24 ಕ್ಯಾರೆಟಲ್ಲಿ ನಿಮಗೆ ಕಾಯಿನ್ಸ್ ಸಿಗುತ್ತಲ್ಲ, ಗೋಲ್ಡ್ ಕಾಯಿನ್ಸ್. ನೀವು ಅದನ್ನು ಇದು ಡಿಸೈನ್ ಮಾಡಬೇಕಾದ್ರೆ ನೀವು 24 ಕ್ಯಾರೆಟಲ್ಲಿ ಮಾಡೋದಿಲ್ಲ, ನೀವು ಮಾಡೋದು 22 ಕ್ಯಾರೆಟಲ್ಲಿ ಗೋಲ್ಡ್ ಇದು ಡಿಸೈನ್ ಮಾಡಿಸೋದು. ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಹಣದಲ್ಲೇ ಅಂದರೆ ನಿಮ್ಮ ಹತ್ರ ಉಂಟಲ್ಲ ಕಾಯಿನ್, ಅದರಲ್ಲೇ ಉಂಟಲ್ಲ ಒಳ್ಳೆ ಡಿಸೈನಲ್ಲಿ ಮಾಡಲಿಕ್ಕೆ ಆಗ್ತದೆ. ನೀವು ಎಕ್ಸ್ಟ್ರಾ ಹಣ ಕೊಡಬೇಕಂತಲೇ ಇಲ್ಲ. ನಿಮ್ಮ ಹತ್ರ ಎಷ್ಟು ಕಾಯಿನ್ ಉಂಟು ನೋಡಿ, ಅಷ್ಟು ಕಾಯಿನಲ್ಲಿ ಕೂಡ ಡಿಸೈನ್ ಮಾಡಲಿಕ್ಕಾಗುತ್ತೆ. ಇನ್ನೂ ಕೂಡ ನಾವು ಹೆಣ್ಣು ಮಕ್ಕಳು ಪೆದ್ರು ಥರ ಇದ್ಕೊಂಡು, ಆಯಿತಾ, ನಮ್ಮದು ಇವತ್ತು ಜೀವನ, ನಾಳೆ ನಾವು ಇರ್ತೇವಾ ಇಲ್ವಾ ನಮಗೆ ಗೊತ್ತಿಲ್ಲ, ಇವತ್ತು ಇರುವುದನ್ನು ನಾವು ಗಮ್ಮತ್ತು ಮಾಡುವ ಅಂತ ಹೇಳ್ಕೊಂಡುಂಟಲ್ಲ ಇದ್ದರೆ ಉಂಟಲ್ಲ ನಿಮಗೆ ಕಷ್ಟ ಬರುತ್ತೆ ನೋಡಿ. ನನ್ನ ಮಕ್ಕಳು ಕೂಡ ಬರೋದಿಲ್ಲ ನಿಮ್ಮ ಹೆಲ್ಪಿಗೆ, ಯಾವ ಸಂಬಂಧಿಕರು ಬರೋದಿಲ್ಲ, ನಿಮಗೆ ಯಾರು ಕೂಡ ಬರೋದಿಲ್ಲ. ನಿಮಗೆ ಮುಂದೆ ಬರುವುದು ಯಾರು ಅಂತ ಹೇಳಿದರೆ ಈ ಹಣ ಮಾತ್ರ. ಅದನ್ನು ಬಿಟ್ಟು ನಿಮಗೆ ಯಾರು ಕೂಡ ಬರೋದಿಲ್ಲ. ಆದ್ದರಿಂದ ಇನ್ನಾದರೂ ಇಷ್ಟು ದಿವಸ ಉಂಟಲ್ಲ ನೀವು ಮಾಡಿದ್ದು ಬಿಟ್ಟು ಉಂಟಲ್ಲ, ಇನ್ನಾದರೂ ಸ್ವಲ್ಪ ಆದರೂ ಹಣ ಉಳಿತಾಯ ಮಾಡುವ ಕಡೆಗೆ ಗಮನ ಕೊಡಿ. ಆವಾಗ ಖಂಡಿತ ಯಾಕೆ ಲಕ್ಷ್ಮಿ ವಶೀಕರಣ ಆಗೋದಿಲ್ಲ, ಯಾಕೆ ಲಕ್ಷ್ಮಿ ಒಲಿಯೋದಿಲ್ಲ ನಾನು ನೋಡಿಯೇ ಬಿಡ್ತೇನೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಹಣ ವಶೀಕರಣ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನಾನು ಕೂಡ ಅದನ್ನೇ ಮಾಡೋದು. ಆ ಹಣದಿಂದ ಎಂತ ತೊಗೊಂಡಿದ್ದೇನೆ ಅಂತ ಹೇಳ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಆಗೋದಿಲ್ಲ, ಆಯಿತಾ. ಯಾಕಂತ ಹೇಳಿದರೆ ಅದು ನಾನು ನನಗೆ ಸಿಗುವಾಗ ಏನಾಗುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಗುರುವಾರ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಶನಿವಾರ ಭಾನುವಾರ ಇದು ಆ ರೀತಿಯಲ್ಲಿ ಸಿಗಬಹುದು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆದ್ದರಿಂದ ನನಗೆ ಯಾವಾಗ ಸಿಗುತ್ತೆ ನೋಡಿ ಅದನ್ನು ನಾನು ನಿಮಗೆ ಖಂಡಿತ ತೋರಿಸ್ತೇನೆ. ದೇವರದ್ದು ನಾನು ಅಂದರೆ ನಂದು ಹಣ ಉಂಟು, ನಾನು ಹಾಗೆ ಇಟ್ಟು ಆ ಅದರಿಂದ ಏನು ತೊಗೊಂಡಿದ್ದೇನೆ ಅಂತ ಹೇಳ್ಕೊಂಡು. ಯಾಕೆ ಅಂತ ಹೇಳಿದರೆ ನನ್ನ ವಿಡಿಯೋ ನನ್ನಂತಹ ಗೃಹಿಣಿಯರೇ ನೋಡೋದು ಅಲ್ವಾ. ನಾನು ಅವರಿಗೆ ನೋಡಿ ಒಂದು ರೀತಿಯಲ್ಲಿ ಹೇಳಿಕೊಡು, ಏನಂತ ಹೇಳಿದರೆ ಈ ರೀತಿ ಮಾಡಿ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ಆ ರೀತಿ ಮಾಡಿದ ನಂತರ ಅವರಿಗೆ ಒಳ್ಳೆಯದು ಆದರೆ ಉಂಟಲ್ಲ, ನಿಮ್ಮ ಬಾಯಿಯಲ್ಲಿ ಒಂದು ಸಲ ಬಂತು ಅಂತ ಹೇಳ್ಕೊಂಡು ಹೇಳುವ, ನಿಮ್ಮ ವಿಡಿಯೋ ನೋಡಿ ನನಗೆ ಒಳ್ಳೆಯದಾಯಿತು ಅಂತ ಹೇಳ್ಕೊಂಡು, ಆಗ ಖಂಡಿತ ನನಗೆ ಕೂಡ ಒಳ್ಳೆಯದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ನನ್ನ ಭಾವನೆ, ಆಯಿತಾ. ಏನಂತ ಹೇಳಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು, ಅದರಿಂದ ನಾನು ನಿಮಗೆ ಪ್ರತಿದಿನ ಒಂದೊಂದು ವಿಡಿಯೋ ತೊಗೊಂಡು ಬರೋದು. ನನಗೆ ಆ ವಿಡಿಯೋದಲ್ಲಿ ಎಂಥ ಸಹ ಲಾಭ ಸಿಗುವುದಿಲ್ಲ, ಆಯಿತಾ. ಮುಂಚೆ ಸಿಗ್ತಾ ಇತ್ತು, ಇವಾಗ ಎಂಥ ಸಹ ಲಾಭ ಸಿಗುವುದಿಲ್ಲ. ಲಾಭ ಸಿಗಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ನೋಡ್ತಾರೆ ನೋಡಿ, ಅಷ್ಟು ಜನರಾದರೂ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.